ವಿಜಯಪುರ ರಾಜಕೀಯದಲ್ಲಿ ಸಚಿವರ ಮಧ್ಯೆ ತಂತ್ರ. ಇನ್ನು ಲಿಂಗಾಯತ ಸಮುದಾಯದ ಮುಖಂಡರ ಜಟಾಪಟಿ ಕೂಡ ಜೋರಾಗಿದೆ. ವಿಜಯಪುರ ರಾಜಕೀಯದಲ್ಲಿ ಸಚಿವರ ಮಧ್ಯೆ ತಂತ್ರ, ರಣತಂತ್ರ ಎಲ್ಲವೂ ಕೂಡ ಜೋರಾಗಿದೆ. ಲಿಂಗಾಯತ ಸಮುದಾಯದ ಮುಖಂಡರ ಜಟಾಪಟಿ ನಡೀತಾ ಇದೆ. ಸಚಿವ ಎಂಬಿ ಪಾಟೀಲ್ ವರ್ಸಸ್ ಶಿವಾನಂದ ಪಾಟೀಲ್ ನಡುವೆ ಜಟಾಪಟಿ ನಡೀತಾ ಇದೆ. ಒಬ್ಬರು ಸಚಿವರ ಕಿತ್ತಾಟ, ಬಿಜೆಪಿ ನಾಯಕನಿಗೆ ಮಣೆ. ಶಿವಾನಂದ ರಾಜಕೀಯ ಪ್ರಾಬಲ್ಯವನ್ನ ಮುಗಿಸಲು ಸ್ಕೆಚ್ ಆಯಿತು. ಹಾಗಾದ್ರೆ ಯತ್ನಾಳ್ ಹೀರೋ ಮಾಡಿದ ಸಚಿವ ಎಂಬಿ ಪಾಟೀಲ್ ಸಿಎಂ ಕಾರ್ಯಕ್ರಮದಲ್ಲಿ ಶಾಸಕ ಯತ್ನಾಳ್ಗೆ ಮಣೆಯನ್ನ ಹಾಕ್ತಾ ಇದ್ದಾರಾ? ಕಾಂಗ್ರೆಸ್ ಬದ್ಧ ವೈರಿಗೆ ವೇದಿಕೆ ನೀಡಿದ ಎಂಬಿ ಪಾಟೀಲ್. ಒಂದೇ ಸಮುದಾಯದ ಯತ್ನಾಳ್ ಶಿವಾನಂದ ಪಾಟೀಲ್. ಬಿಜೆಪಿಯಲ್ಲಿದ್ದಾಗಲೂ ಎಂಬಿಪಿ ಪರ ಯತ್ನಾಳ್ ಅವರು ಬ್ಯಾಟಿಂಗ್. ಚುನಾವಣೆ ವೇಳೆ ಯತ್ನಾಳ್ಗೆ ಎಂಬಿಪಿ ಫಂಡಿಂಗ್. ಇನ್ನು ಎಂಬಿಪಿ ನಡೆ ಬಗ್ಗೆ ವಿಜಯಪುರ ಜಿಲ್ಲೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಬದ್ಧ ವೈರಿಗೆ ಮಣೆಯನ್ನ ಹಾಕಿದ್ದಾರೆ. ವಿಜಯಪುರ ರಾಜಕೀಯದಲ್ಲಿ ಸಚಿವರ ಮಧ್ಯೆ ತಂತ್ರ, ಲಿಂಗಾಯತ ಸಮುದಾಯದ ಮುಖಂಡರ ಜಟಾಪಟಿ. ಸಚಿವ ಎಂಬಿ ಪಾಟೀಲ್ ವರ್ಸಸ್ ಶಿವಾನಂದ ಪಾಟೀಲ್ ನಡುವೆ ಜಟಾಪಟಿ. ಒಬ್ಬರು ಸಚಿವರ ಕಿತ್ತಾಟ, ಬಿಜೆಪಿ ನಾಯಕನಿಗೆ ಮಣೆಯನ್ನ ಹಾಕಲಾಗಿದೆ. ಅದು ಕೂಡ ಬಿಜೆಪಿಯ ಬದ್ಧ ವೈರಿ ಅಂತ ಹೇಳಲಾಗುತ್ತೆ. ಅವರಿಗೆ ಈಗ ಮಣೆಯನ್ನ ಹಾಕಲಾಗಿದೆ. ಈ ಒಂದು ವಿಚಾರ ಈಗ ಬಹಳ ಚರ್ಚೆ ಆಗ್ತಾ ಇದೆ. ಲಿಂಗಾಯತ ಸಮುದಾಯದ ಮುಖಂಡರ ನಡುವೆ ಈ ಒಂದು ಜಟಾಪಟಿ ಜೋರಾಗಿದೆ. ಸಚಿವ ಎಂಬಿ ಪಾಟೀಲ್ ವರ್ಸಸ್ ಶಿವಾನಂದ ಪಾಟೀಲ್ ಎಂಬಂತಾಗಿದೆ. ಇಬ್ಬರು ಸಚಿವರು ಕಿತ್ತಾಡ್ತಾ ಇದ್ದಾರೆ. ಸದ್ಯಕ್ಕೆ ಬಿಜೆಪಿ ನಾಯಕರಿಗೆ ಮಣೆಯನ್ನ ಹಾಕಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಸದ್ಯಕ್ಕೆ ಯತ್ನಾಳ್ ಹೀರೋ ಮಾಡಿದ್ದಾರೆ ಎಂಬಿ ಪಾಟೀಲ್ ಅವರು. ಈ ಕುರಿತು ಏನೆಲ್ಲ ಮಾಹಿತಿ ಇದೆ ಆನಂದ್? ಸಾಹಿತ್ಯ ಏನು ಅಂದ್ರೆ, ಒಂದು ವಿಜಯಪುರದ ರಾಜಕೀಯ ಒಂದು ತೀವ್ರ ರಾಜ್ಯಾದ್ಯಂತ ಒಂದು ಚರ್ಚೆಯ ಗ್ರಾಸವಾಗುತ್ತದೆ. ಯಾಕೆಂದ್ರೆ ಇತ್ತೀಚೆಗಷ್ಟೇ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಏನೋ ಒಂದು ಕಾರ್ಯಕ್ರಮಕ್ಕೆ, ಸರ್ಕಾರದ ಕಾರ್ಯಕ್ರಮಕ್ಕೆ ಕಳಿಸಿದ್ರು. ಆ ಕಾರ್ಯಕ್ರಮದಲ್ಲಿ ಏನು ಯತ್ನಾಳ್ ಅವರು ಶಾಸಕರಿರೋದ್ರಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಆ ಕಾರ್ಯಕ್ರಮ ಭಾಷಣದಲ್ಲಿ ನೋಡಿದ್ರೆ ಇದಿಯಾಗಿ ಎಂಬಿ ಪಾಟೀಲ್ ಪರವಾಗಿ ಯತ್ನಾಳ್ ಅವರು ಬ್ಯಾಟಿಂಗ್ ಮಾಡಿದ್ರು. ಹೀಗಾಗಿ ಮೊದಲಿಂದಲೂ ಒಂದು ವಿಜಯಪುರದಲ್ಲಿ ಒಂದು ಚರ್ಚೆ ಇತ್ತು. ಏನಂದ್ರೆ ಎಂಬಿ ಪಾಟೀಲ್ ಮತ್ತು ಯತ್ನಾಳ್ ಒಂದೇ ಇದ್ರು. ಯಾಕಂದ್ರೆ ಇಲ್ಲಿ ಶಿವಾನಂದ ಪಾಟೀಲ್ರು ಮತ್ತು ಎಂಬಿ ಪಾಟೀಲ್ರಿಗೆ ಬರಲ್ಲ ಹಿನ್ನೆಲೆಯಲ್ಲಿ ಈಗ ಶಿವಾನಂದ ಪಾಟೀಲ್ರನ್ನು ಏನು ಟಾಂಗ್ ಕೊಡಬೇಕಾದ್ರೆ ಯತ್ನಾಳ್ ಅವರನ್ನು ಏನು ಎಂಬಿ ಪಾಟೀಲ್ ಮೂಲಕ ಅವರು ಶಿವಾನಂದ ಪಾಟೀಲ್ಗೆ ಟಾಂಗ್ ನೀಡ್ತಾರೆ. ಹೀಗಾಗಿ ಇದೊಂದು ವಿಜಯಪುರ ಜಿಲ್ಲೆಯಲ್ಲಿ ಒಂದು ಸಾಕಷ್ಟು ಚರ್ಚೆಯ ಗ್ರಾಸ ಆಗುತ್ತದೆ. ಯಾಕಂದ್ರೆ ಯತ್ನಾಳ್ ಅವರು ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟಕರಾಗಿರುವಂತ ಒಬ್ರು ಶಾಸಕರು. ಅವರು ಏನಂದ್ರೆ ಪೂರ್ವವಾಗಿ ಏನು ಸಿದ್ದರಾಮಯ್ಯ ಪರವಾಗಿ ಮಾತಾಡಿದ್ರು ಮತ್ತು ಏನು ಎಂ ಬಿ ಪಾಟೀಲ್ ಪರವಾಗಿ ಮಾತಾಡಿದ್ರು. ಆದ್ರೆ ಇಲ್ಲೇ ಶಿವಾನಂದ ಪಾಟೀಲ್ ಪರವಾಗಿ ಒಂದು ಮಾತನಾಡಿಲ್ಲ. ಯಾಕಂದ್ರೆ ಮೊದಲಿಂದನೂ ಶಿವಾನಂದ ಪಾಟೀಲ್ರಿಗೂ ಮತ್ತು ಯತ್ನಾಳ್ಗೂ ಬರಲ್ಲ. ಅವರು ಬದ್ಧ ವೈರಿ ತರ ಒಂದ್ ಇರ್ತಾರೆ. ಯಾಕಂದ್ರೆ ಒಬ್ರಿಗೊಬ್ರು ಮಾತಾಡಲ್ಲ, ಒಬ್ರಿಗೊಬ್ರು ಏನು ಸ್ಪಂದನೆ ಇಲ್ಲ. ಹೀಗಾಗಿ ಇಬ್ರು ಅವರು ಒಂದೇ ಸಮುದಾಯದವರು, ಪಂಚಮಸಾಲಿಯ ಸಮುದಾಯದವರು. ಆದ್ರೆ ಇದನ್ನು ಬಳಕೆ ಮಾಡಿಕೊಂಡು ಎಂ ಬಿ ಪಾಟೀಲ್ ಅವರು ಏನು ಶಿವಾನಂದರಿಗೆ ಟ್ಯಾಂಗ್ ಕೊಡ್ತಾರೆ ಎಂಬುದು ಒಂದು ಇಲ್ಲಿ ಚರ್ಚೆಗೆ ಗ್ರಾಸ ಆಗುತ್ತೆ. ಅದು ಅಲ್ಲದೆ ಮೊದಲಿನಿಂದಲೂ ಸಹ ಬಿಜೆಪಿ ಅಂದ್ರೆ ಯತ್ನಾಳ್ ಅವರು ಬಿಜೆಪಿಯಲ್ಲಿ ಇದ್ದಾಗೂ ಸಹ ಎಂ ಬಿ ಪಾಟೀಲ್ ಪರವಾಗಿ ಇರ್ತಿದ್ರು. ಇದೊಂದು ಈಗಿಂದಲ್ಲ, ಯಾವುದೇ ಒಂದು ಚುನಾವಣೆ ಬಂದರೂ ಸಹ, ಒಂದು ಯಾವುದೇ ಪಕ್ಷ ಅಧಿಕಾರ ಬಂದರೂ ಸಹ ಎಂ ಬಿ ಪಾಟೀಲ್ ಮತ್ತು ಯತ್ನಾಳ್ಗೆ ಬಹಳ ಹೊಂದಾಣಿಕೆ ಆಗಿದೆ. ಇದರಿಂದ ಅದು ಏನಂದ್ರೆ, ಇವರು ಯಾವುದೇ ಪಕ್ಷದಿರ್ಲಿ ಏನೇ ಇರಲಿ, ಇಬ್ರು ಒಂದಕ್ಕೊಂದು ಹೊಂದಾಣಿಕೆ ಆಗಿ ಇನ್ನೊಬ್ಬರಿಗೆ ಟಾಂಗ್ ಕೊಡದೇ ಇರ್ತಾರೆ ಎಂಬುದು ಒಂದು ಚರ್ಚೆ ವಿಷಯ. ಇದು ಏನು ಮೊನ್ನೆ ಇನ್ನೊಂದು ಬಹಿರಂಗವಾಯ್ತು. ಈ ತರ ಪ್ರತಿ ಸಲಿನ ಆಗ್ತಾ ಇರ್ತದೆ. ಆದ್ರೆ ಸಾರ್ವಜನಿಕವಾಗಿ ಮತ್ತು ರಾಜಕೀಯವಾಗಿ ಬದ್ಧ ವೈರಿಗಳಿಗೆ ಯಾವ ತರ ಟಾಂಗ್ ಕೊಡಬೇಕು, ಇನ್ನೊಬ್ಬರ ಮೇಲಿಟ್ಟು ಯಾವ ತರ ಹೇಳಿಕೆ ಹೇಳಬೇಕು ಎಂಬುದನ್ನು ಇವರು ತೋರಿಸ್ಕೊಟ್ಟರು. ಹೀಗೀಗ ಇದೊಂದು ದೊಡ್ಡ ಚರ್ಚೆಯ ಗ್ರಾಸ ಆಯಿತು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿಯಲ್ಲಿದ್ದಾಗಲೂ ಕೂಡ ಎಂಬಿಪಿ ಪರ ಯತ್ನಾಳ್ ಅವರು ಬ್ಯಾಟ್ ಬೀಸ್ತಾ ಇದ್ರು. ಜೊತೆಗೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಯತ್ನಾಳ್ಗೆ ಎಂಬಿಪಿ ಫಂಡಿಂಗ್ ಮಾಡಿದ್ರು ಅಂತ ಕೂಡ ಹೇಳಲಾಗ್ತಾ ಇತ್ತು. ಸದ್ಯಕ್ಕೆ ಎಂಬಿಪಿ ಅವರ ನಡೆ ವಿಜಯಪುರ ಜಿಲ್ಲೆಯಲ್ಲಿ ಭಾರೀ ಚರ್ಚೆಗೆ ಗ್ರಾಸ ಆಗಿದೆ.
ಇನ್ನು ವಿಜಯಪುರ ರಾಜಕೀಯದಲ್ಲಿ ಸಚಿವರ ಮಧ್ಯೆ ಸಾಕಷ್ಟು ಜಟಾಪಟಿ ಕೂಡ ನಡೆದಿದೆ. ಒಂದು ಕಡೆ ಲಿಂಗಾಯತ ಸಮುದಾಯದ ಮುಖಂಡರು ಕೂಡ ಜಟಾಪಟಿಯನ್ನ ಮಾಡ್ತಾ ಇದ್ದಾರೆ. ಸಚಿವ MB ಪಾಟೀಲ್ ವರ್ಸಸ್ ಶಿವಾನಂದ ಪಾಟೀಲ್ ಇವರಿಬ್ಬರಿಗೂ ಕೂಡ ಮೊದಲಿನಿಂದಲೂ ಕೂಡ ಆಗಬರೋದಿಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಆಗಿರಬಹುದು ಅಥವಾ ಯಾವುದೇ ಒಂದು ಸಭೆ ಸಮಾರಂಭ ಎಲ್ಲೂ ಅಷ್ಟೇ ಒಂದೇ ವೇದಿಕೆಯಲ್ಲಿ ಅವ್ರು ಕಾಣಿಸ್ಕೊಳ್ಳೋದೇ ಬಹಳ ಕಡಿಮೆ.